Anamma Devi, Sri Adishakti Maramma Devi Village Festival and Dr. B.R. Ambedkar's 131st anniversary was celebrated at Gongondanhalli. The procession of the city goddess Sri Anamma Devi and the goddess Adi Shakti Maramma Devi was celebrated in silver chariot by the Patalamma temple with the march of hand drum, puja and the team of Gongondanhalli. The festival was celebrated by Muslim and Hindus without any religious discrimination. Social worker Syed Shahabuddin distributed food to people on the occasion of Anamma Devi festival. ಸಂತೋಷ ಪಡುವಂಥ ದಿವಸ ನಮಗೆ 30 ವರ್ಷದಿಂದ ನಾವು ಹಬ್ಬಗಳು ಮಾಡ್ಕೊಂಡು ಬರ್ತಾನೆ ಇರ್ತೀವಿ. 30-40 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿನ್ನೆ ನಾವು ಡಾಕ್ಟರ್ ಬಿ ಅಂಬೇಡ್ಕರ್ದು 131ನೇ ಜಯಂತಿ ಮಾಡಿದ್ವಿ. ಅವತ್ತು ನಿನ್ನೆನೂ ಅವ್ರು ನಮ್ಮ ಜೊತೆಲೇ ಇದ್ದರು, ಮುಸಲ್ಮಾನ್ ಬಂದವರು. ಇವತ್ತು ಬೆಳಗ್ಗೆಯಿಂದನೂ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಯಾವುದೇ ಇದಿಲ್ದಂಗೆ, ನಮ್ಗೆ ತೊಂದರೆ ಇಲ್ದಂಗೆ ಪಾನೀಯಗಳು ಕೊಟ್ಟು ಅನ್ನದಾನ ಮಾಡಿ ನಮ್ಮ ಜೊತೆ ಸೇರ್ಕೊಂಡು ಸಹಕಾರ ಕೊಟ್ಟಿದ್ದಾರೆ. ಇದು ಬಂದು ಇಡೀ ದೇಶಕ್ಕೆ ಒಂದು ಸಂದೇಶ ಅಂತ ಹೋಗ್ಬೇಕಿದು. ಇದು ಎಲ್ಲೇ ಏನೇ ಆದ್ರೂ ನಮ್ಮ ಊರಲ್ಲಿ ಒಂದು ದಿವಸ ಒಂದು ಸಣ್ಣ ಇದು ಆಗಿಲ್ಲ, ಘಟನೆ ಆಗಿಲ್ಲ. ಇದೇ ಥರ ನಾವು ಮುಂದಕ್ಕೂ ಅವ್ರ ಹಬ್ಬಕ್ಕೆ ನಾವು ಸಹಕಾರ ಕೊಡ್ತೀವಿ, ನಮ್ಮ ಹಬ್ಬಕ್ಕೆ ಅವ್ರು ಸಹಕಾರ ಕೊಡ್ತಾರೆ. ಇದೇ ಥರ ನಾವು ಬಾಂಧವ್ಯವಾಗಿರ್ತೀವಿ. ನಾವು ಯಾವತ್ತೂ ನಾವು ಅವ್ರಿಗೆ ಚಿರುಣಿಯಾಗಿರ್ತೀವಿ ಮತ್ತೆ ಧನ್ಯವಾದಗಳು ಅರ್ಪಿಸ್ತೀವಿ. ಹಬ್ಬನೇ ಮುಂದಿಟ್ಕೊಂಡು ನಾವು ಮಾತಾಡೋ ಒಂದು ಅವಶ್ಯಕತೆ ಇಲ್ಲ. ನಾವು ಯಾವಾಗ್ಲೂ ಅವರು ನಮ್ ಜೊತೆ ಬೆರೆತ್ಕೊಂಡಿರ್ತಾರೆ, ನಾವು ಅವ್ರ ಜೊತೆ ಬೆರೆತ್ಕೊಂಡು ನಾವಿಬ್ರು ಚೆನ್ನಾಗಿ ಬೆರೆತ್ಕೊಂಡು ಇಲ್ಲಿ ಸ್ಥಳೀಯವಾಗಿ ನಾವು ಒಂದು ಹೋರಾಟನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರೋ ಏನೋ ಅಪಪ್ರಚಾರ ಮಾಡಿರ್ಬಹುದು, ಎಲ್ಲೋ ಏನೋ ಆಗಿರ್ಬಹುದು, ಅವೆಲ್ಲ ನಾವು ಕಣ್ಣಲ್ಲಿ ನೋಡಿಲ್ಲ. ಮಾಧ್ಯಮದವ್ರು ಏನ್ ತೋರಿಸ್ತಾರೋ ಅದನ್ನ ಮಾತ್ರ ನಾವು ನೋಡಿ ಅದನ್ನ ಆಹಾ ಓಹ ಮೋಹಗಳಿಗೆ ನಾವೇನು ಮುಗಿಬಿದ್ದಿಲ್ಲ, ನಾವು ನೋಡಿಲ್ಲ. ಈಗ ಇಲ್ಲಿ ನಾವು ಇದನ್ನ ನೀವು ನೋಡ್ತಾ ಇದ್ದೀರಾ, ಇಡೀ ರಾಜ್ಯ ದೇಶಾದ್ಯಂತ ನೋಡಿ ನಾವೆಲ್ಲ ಒಗ್ಗಟ್ಟಾಗಿ ಆಚರಿಸ್ತಾ ಇದ್ದೀವಿ. ನಮ್ಗೆ ಒಳ್ಳೆ ಸಹಕಾರ ಮಾಡ್ತಾವ್ರೆ, ನಾವು ಅವ್ರಿಗೆ ಒಳ್ಳೆ ಸಹಕಾರ ಕೊಡ್ತಾ ಇದ್ದೀವಿ. ಎಲ್ಲ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಟ್ರಸ್ಟ್ ಅವರು ಏನು ಸಂದೇಶ ಕೊಟ್ಟಿದ್ದಾರೆ, ನಾವು ಎಲ್ಲ ದೇವಸ್ಥಾನ ಟ್ರಸ್ಟಿ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ನಾವು ಎಲ್ಲ ಅವ್ರ ಜೊತೆಗೆ ಸೇರಿದ್ದೀವಿ. ಮುಂದಿನ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ, ಅವರು ಹಾಗೂ ಇರ್ತಾರೆ ಅಂತ ನಾವು ಭಾವಿಸ್ತೀವಿ. ಅವ್ರು ಈ ಹಬ್ಬ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಈ ಶುಭ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಎಲ್ಲ ನಮ್ಮ ಗಂಗೊಂಡನಹಳ್ಳಿ ಮುಸಲ್ಮಾನ್ ಬಂಧುಗಳಿಗೆ ಹಾಗೂ ರಾಜ್ಯಾದ್ಯಂತ ಇತ್ತೀಚಿನ ದಿನಗಳಲ್ಲಿ ಏನು ಒಂದು ಸಂದೇಶ ಬರ್ತಾ ಇದೆ, ಅಂತ ಒಂದು ಕೆಟ್ಟ ಸಂದೇಶಗಳು ನಮ್ಮ ಈ ಗಂಗೊಂಡನಹಳ್ಳಿ ಗ್ರಾಮದಲ್ಲಿ ಯಾವುದೇ ಒಂದು ನಡೆಯಲ್ಲ. ಇಲ್ಲಿ ನಮ್ಮ ಮುಸಲ್ಮಾನ್ ಬಂಧುಗಳು ಜಾತಿ ಮತ ಭೇದ ಇಲ್ಲದೆ, ಪಕ್ಷ ಇಲ್ಲದೆ ಎಲ್ಲ ಒಗ್ಗೂಡಿ ಒಂದು ಸಹೋದರ ಸಂಬಂಧ ಬಾಂಧವ್ಯದಿಂದ ಅತಿ ವಿಜೃಂಭಣೆಯಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ ಕೂಡ ಹಾಗೂ ನಗರ ದೇವತೆ ಅಣ್ಣಮ್ಮ ಹಾಗೂ ಮಾರಮ್ಮ ದೇವಿ ಉತ್ಸವವನ್ನು ಅದ್ದೂರಿಯಾಗಿ ನಮ್ಮೊಡನೆ ಬೆರೆತು ನಮಗೆ ಎಲ್ಲ ನಮ್ಮ ಹಿಂದೂ ಕಾರ್ಯಕರ್ತರುಗಳಿಗೆ, ಅಣ್ಣ ತಮ್ಮಂದರಿಗೆ, ಮುಸಲ್ಮಾನರು ಎಲ್ಲರೂ ಸೇರಿ ನಮಗೆ ತಂಪಾದ ಪಾನೀಯಗಳನ್ನ ನಮಗೆ ವಿತರಿಸಿದ್ದಾರೆ. ಅನ್ನದಾನ ಸಹ ಮಾಡಿದ್ದಾರೆ. ಇಲ್ಲಿ ತುಂಬಾ ನಾವು ಸಹೋದರ ಸಂಬಂಧ ಬಾಳ್ತಿದ್ದೀವಿ. ಇದೇ ರೀತಿ ಮುಂದೆ ನಾವು ಹಿಂದೂ ಮುಸ್ಲಿಂ ಸೇರಿ ಪ್ರತಿಯೊಂದು ಹಬ್ಬಗಳನ್ನ ನಾವು ಮಾಡ್ತೀವಿ ಅಂತ ಅವ್ರ ಹಬ್ಬನ ನಾವು ಸೇರಿ ಅವ್ರ ಜೊತೆ ರಂಜಾನ್ ಹಬ್ಬ ನಾವು ಮಾಡಿದೀವಿ. ನಮ್ಮ ಜೊತೆ ಅವರು ಸಹ ಅಣ್ಣಮ್ಮ ನಗರ ದೇವತೆ ಊರಹಬ್ಬಕ್ಕೆ ನಮ್ಗೆ ಊರಲ್ಲಿ ಮೆರವಣಿಗೆ ಜೊತೆ ನಿಂತು ಹಬ್ಬ ಮಾಡ್ತಿರೋದು ನಮ್ಮೆಲ್ಲರಿಗೂ ಸಂತೋಷ. ನಮ್ಮ ದೇವಸ್ಥಾನದ ವತಿಯಿಂದ ಗಂಗೊಳ್ಳಿ ಮುಸಲ್ಮಾನ್ ಬಂಧುಗಳಿಗೆ ಅಭಿನಂದನೆಗಳು, ತುಂಬ ಹೃದಯ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೇವೆ. ಇವತ್ತು ಗಂಗೊಂಡಳ್ಳಿಲಿ ನಗರ ದೇವತೆ ಮತ್ತು ಮಾರಮ್ಮ ಎರಡು ಹಬ್ಬನ ನಾವು ಇಡೀ ಮುಸ್ಲಿಂ ಬಾಂಧವರು, ಹಿಂದೂ ಬಾಂಧವರು ಎಲ್ಲ ಸೇರಿ ಇವತ್ತು ಸುಮಾರು 10 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತು. ಈಗಾಗಲೇ 1 ಗಂಟೆ ಆಗ್ತಾ ಇದೆ. ಎಲ್ಲ ಮುಸ್ಲಿಂ ಬಾಂಧವರು, ಹಿಂದೂ ಬಾಂಧವರು ಸುಮಾರು 30 ವರ್ಷದಿಂದ ಈ ಗಂಗೊಂಡಳ್ಳಿಲಿ ಇತಿಹಾಸದಲ್ಲೇ ಯಾವುದೇ ಒಂದು ಅಹಿತರಕ ಘಟನೆ ಯಾವುದೂ ನಡೆದಿಲ್ಲ. ನಾವೆಲ್ಲ ಅಣ್ಣ ತಮ್ಮದಿರ್ತಾರ, ಮತ್ತೆ ಹಿಂದೂ ಬಾಂಧವರು ಮತ್ತೆ ಮುಸ್ಲಿಂ ಬಾಂಧವರು ಎಲ್ಲ ಸೇರಿ ಇವತ್ತು ಯಾವ ತರ ಮೆರವಣಿಗೆಯಲ್ಲಿ ಎಲ್ಲ ನಮ್ಮ ಹಿರಿಯ ಮಸೀದಿ ಲೀಡರ್ಗಳು ಎಲ್ಲ ಸೇರಿ ನಮ್ಮ ಜೊತೆಲಿ ಒಗ್ಗಟ್ಟು ಗೂಡಿ ಅವರು ಸುಧಾ ನಮಗೆ
ಶುಭಾಶಯ ಕೋರಿ ಮಾರಮ್ಮನ ಹಬ್ಬಕ್ಕೆ ಮತ್ತೆ ಅಣ್ಣಮ್ಮ ನಗರ ದೇವತೆ ಅಣ್ಣಮ್ಮನ ತರಿಸಿದೀವಿ ಇವತ್ತು. ಎಲ್ಲ ನಮ್ಮ ಜೊತೆಗೂಡಿ ಎಲ್ಲರೂ ಸುಧಾ ಬಂದು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಈ ಸಂದೇಶ ಇಡೀ ದೇಶಕ್ಕೆಲ್ಲ ಸಂದೇಶ ಕೊಡಬೇಕು ಅಂತ ನಾವು ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ಒಟ್ಟಾಗಿ ಹಬ್ಬನ ಮಾಡ್ತಾ ಇದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ. ಹಿಂದೂವ್ರಿಗೆ ನಮ್ಮ ಹಿಂದೂ ಏನಿದೀವಿ ಅವ್ರಿಗೂ ಒಳ್ಳೇದಾಗ್ಲಿ. ನಗರ ದೇವತೆ ತಂದಿರೋದ್ರಿಂದ ಇಡೀ ಗ್ರಾಮಕ್ಕೆ ಒಳ್ಳೇದಾಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೊಡ್ತೀನಿ.